ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಇಲ್ಲಿ ಜಿಲ್ಲಾ ಪಂಚಾಯತ್ ಮುಂದುಗಡೆ ಬೃಹತ್ ಪ್ರತಿಭಟನೆ ಮಾಡಿದ್ವಿ। ಏನು ವಿಷಯ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನರೇಗಾ ಕೆಲಸ ಮಾಡಿ 2 ತಿಂಗಳಾದರೂ ಸರಿಯಾದ ಅಮೌಂಟ್ ಪಾವತಿ ಆಗಿಲ್ಲ। ಇವತ್ತು ಪಂಚಾಯಿತಿಗಳಲ್ಲಿ ನಾವು ಕೆಲಸ ಮಾಡಿದ ಅಪ್ರಿಷಿಯೇಟ್ ಮಾಡ್ತಾರೆ, ನೀವು ಕೆಲಸ ಚೆನ್ನಾಗಿ ಮಾಡಿರ ಅಂತೇಳಿ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಕೆಲಸ ಮಾಡ್ತಾರೆ। ಹಗಲು ಬಿಸಿಲಂದರೆ ಮಳೆಯಿಂದ ಕೆಲಸ ಮಾಡಿದ್ದಾರೆ। ನಾವು ಸರ್ಕಾರಕ್ಕೆ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೆ, ನಾವು ಮಾಡಿದ ಕೆಲಸನ ಯಾಕೆ ನೀವು ಪೆಂಡಿಂಗ್ ಇಡ್ತೀರಿ, ಯಾಕೆ ನೀವು ನಮ್ಮ ಬಾಕಿ ಇಟ್ಕೊಳ್ತೀರಿ? ಈ ಕೂಡಲೇ ನಮ್ಮ ಅಮೌಂಟನ್ನು ಬಿಡುಗಡೆ ಮಾಡಬೇಕು। ಈ ಬಡವರ ಅಮೌಂಟನ್ನು, ಕೂಲಿ ಕಾರ್ಮಿಕರ ಅಮೌಂಟ್ನ ಬಾಕಿ ಇಟ್ಕೊಂಡ್ರೆ ನಮ್ಮ ಸಂಘಟನೆ ಸಾಂಕೇತಿಕ ಪ್ರತಿಭಟನೆ ಇಲ್ಲಿಗೆ ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಲ್ಲ ಅಂದರೆ ಮುಂದಿನ ದಿನ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ। ಅದೇ ರೀತಿ ಇವತ್ತು ಕೆಲಸ ಹಳ್ಳಿಗಳಲ್ಲಿ ಕಲ್ಕಂಬದಲ್ಲಿ, ಕೋಳೂರಲ್ಲಿ, ಕೊರ್ಲುಗುಂದಿಯಲ್ಲಿ ಪಂಚಾಯತಿಗಳ ಕೆಲಸ ಸರಿಯಾಗಿ ಕೊಡ್ತಾ ಇಲ್ಲ। ಕೆಲವು ಕಡೆ 100 ದಿನ ಕೊಡ್ತಾರೆ, ಕೆಲವು ಕಡೆ 4 ವಾರ ಕೊಡ್ತಾರೆ। ಈ ರೀತಿ ಆಗಬಾರ್ದು। ಒಂದು ಜಾಬ್ ಕಾರ್ಡಿಗೆ 100 ದಿನ ಇದೆ, ಏಪ್ರಿಲ್ ಮೇ ಜೂನ್ 3 ತಿಂಗಳಲ್ಲಿ ಕಂಪ್ಲೀಟ್ 100 ದಿನ ಕೆಲಸ ಕೊಡಬೇಕಂತೇಳಿ ಏನು ಆದೇಶ ಇದೆ ಅದನ್ನು ಸರ್ಕಾರ ಜಾರಿಗೆ ಮಾಡಬೇಕು। ಪಂಚಾಯತ್ಗಳಿಗೆ ಕೆಲಸ ಕೊಡಬೇಕಂತ ಬೇಡಿಕೆ ಇಟ್ಟಿದ್ವಿ। 3ನೇ ಬೇಡಿಕೆ ಇರೋದು 370 ರೂಪಾಯಿ ಕೂಲಿ ಆಗಿದೆ, ಅದು ಎಷ್ಟೋ ಕಡೆ 200 ರೂಪಾಯಿ 250 ರೂಪಾಯಿ ಬರ್ತದೆ। ಕೆಲಸ ಮಾಡಿದ ಕೂಲಿನ ಸರಿಯಾದ ಕೆಲಸಕ್ಕೆ ಸರಿಯಾದ ವೇತನ ಕೊಡಬೇಕು। ಯಾವುದೇ ಕಾರಣಕ್ಕೂ 1 ರೂಪಾಯಿ ಕಡಿಮೆ ಆದರೂ ನಮ್ಮ ರೈತ ಸಂಘಟನೆ ಸುಮ್ಮನಿರೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ। ಕೆಲಸ ಮಾಡಿದರೆ ಆ ಕೆಲಸಕ್ಕೆ ಕೂಲಿ ಕೊಡ್ರಿ ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ। ಈ 3 ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಮುಂದಿನ ದೊಡ್ಡ ಮಟ್ಟದ ಹೋರಾಟಕ್ಕೆ ಎಐಕೆಕೆಎಂಎಸ್ ಸಜ್ಜಾಗ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ। ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್ ಸರ್ ಇನ್ನೂ ಬಂದಿಲ್ಲ। ನಮ್ಮ ಮನೆ ಪ್ರಾಬ್ಲಮ್ ಐತೆ, ಯಾರೋ ಮುದಿಯರು ಮುಪ್ಪಿನರು ಕ್ಯಾನಿಂಗ್ ಹೋಗಕ್ಕಂತಾರ, ಅವ್ರಕ್ಕೆ ಕೊಡೋಕೆ ಖರ್ಚಿಗೆ ರೊಕ್ಕಲ್ಲ, ಆಸ್ಪತ್ರೆಗೆ ಹೋಗೋಕೆ ರೊಕ್ಕಲ್ಲ, ಬರೀ ಇವ್ನ ನೋಡ್ಕೊಂತ ಕುಂತ್ಕೊಂಡಿ ಸರ್। ಇವತ್ತಿನವರಿಗೆ ಇನ್ನು ಎಲ್ಲನ್ನ ಉದ್ರಿ ತಂದ್ರೆ ಅವರು ಕೇಳೋದೆ, ಮನೆ ಮಟ್ಟ ಬರೋದೆ, ನಾವು ಸಾಲ ಮಾಡ್ಕೊಂಡು ಹಿಂಗೆ ಕುಂತ್ಕೊಂಡ್ವಿ, ಇದ್ರ ಮೇಲೆ ನಾವು ಜೀವನ ಬದುಕೋಣಂತ। ಸಣ್ಣ ಮಕ್ಕಳು ಮರಿ ಇದ್ದವರು ನಾವು ಎಲ್ಲಿ ಇದು ಮಾಡ್ಬೇಕು ಸರ್? ಅದಕ್ಕಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದ್ವಿ। ನಮಗೆ 3 ವಾರದ ಬಂದಿಲ್ಲ ಸರ್, 3 ವಾರ ಕೊಡ್ತೀವಿ, ಇನ್ನು ಮೇಲಿದ್ದ ಬಂದಿಲ್ಲ, ಅಧಿಕಾರ ಮೇಲಿದ್ದ ಬಂದಿಲ್ಲ, ದುಡ್ಡು ಅಂತ ಅಂಬ್ತಾ ಇದ್ದಾರೆ ಪಂಚಾಯತ್ಯಾಗ। ನಮಗೆ ದುಡ್ಡು ಬರ್ಬೇಕು ಸರ್, ಹನುಮಂತಮ್ಮ।